ನಾನು ಪ್ರದೀಪ್ ಕುಮಾರ್. ನೀವು ನೋಡ್ತಿದ್ದೀರಾ ಕಥಾಬಿಂದು ಮಾಧ್ಯಮ. ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ನಮಸ್ಕಾರ. ಅಪರೂಪದ ನಾಣ್ಯಗಳ ಲೋಕಕ್ಕೆ ನಿಮಗೆ ಸ್ವಾಗತ. ನಾಣ್ಯಗಳ ಅದ್ಭುತ ಲೋಕ. ಇಂದು ಇತಿಹಾಸದ ಹೆಜ್ಜೆಗುರುತುಗಳಾದ ಅಪರೂಪದ ನಾಣ್ಯಗಳ ವಿಶೇಷತೆ, ಅವುಗಳ ಮೌಲ್ಯ ಮತ್ತು ಅಚ್ಚರಿಯ ಸಂಗತಿಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದೇವೆ. ನಮ್ಮೊಂದಿಗೆ ಇರಿ. ನಮಸ್ತೆ, ನಾನು ಹೇಮಾ ರಮೇಶ್, ಮೈಸೂರಿನಿಂದ. ನಾನು ಹವ್ಯಾಸಿ ಬರಹಗಾರ್ತಿ. ನನ್ನ ಹಾಗೂ ಶ್ರೀಮತಿ ಲಕ್ಷ್ಮಿಯವರ ಪರಿಚಯ ಈಗ 6-7 ವರ್ಷದಿಂದ ಇದೆ. ಅದು ಸಾಹಿತ್ಯದ ಮುಖಾಂತರ ಪರಿಚಯ ಆಗಿದ್ದು. ಆದರೆ ಅವರ ನಾಣ್ಯ ಸಂಗ್ರಹದ ವಿಚಾರ ತಿಳಿದು ಬಹಳ ಖುಷಿಯಾಯಿತು. ಒಂದೊಂದು ನಾಣ್ಯದ ಹಿಂದೆನೂ ಬಹಳ ಪರಿಶ್ರಮ ಇದೆ, ಹಾಗೆ ಅದರ ಮಾಹಿತಿಗಳು ಬಹಳಷ್ಟಿದೆ. ಅದನ್ನು ಲಕ್ಷ್ಮಿಯವರು ತಿಳಿಸ್ಕೊಡ್ತಾರೆ. ಇವತ್ತು ಯಾವ ನಾಣ್ಯಗಳ ಬಗ್ಗೆ ತಿಳಿಸ್ತಾರೆ ನೋಡ್ಕೊಂಬರೋಣ. ನಮಸ್ತೆ ಸ್ನೇಹಿತರೆ, ಬರಹ ಲೋಕಕ್ಕೆ ಹೋಗೋಣಲ್ಲ. ಇದು ಕೂಡ ಹಿಂದೆ ನಾನು ತೋರಿಸಿದೆ ಅಲ್ಲ, ಪಂಚತಂತ್ರ ಕಲರ್ ಕಾಯಿನ್. ಅದರಲ್ಲಿ ಇದು 2ನೇ ಸೀರೀಸು. ಇದು ಮಂಗ ಮತ್ತು ಮೊಸಳೆ ಕತೆ. ಅಂದರೆ ಮೂರ್ಖ ಗೆಳೆಯನಿಗಿಂತ ಬುದ್ಧಿವಂತ ಶತ್ರುವೇ ಲೇಸು ಅನ್ನುವ ನೀತಿ ಇದರಲ್ಲಿದೆ. ಈ ರೀತಿ ಬರ್ತದೆ. ಇದು ಕಾರ್ಡ್. ಅದರಲ್ಲಿರುವ ಕಾರ್ಡಲ್ಲಿ ಎಲ್ಲ ರೀತಿ ಕತೆ ನಿಮಗೆ ಚಿತ್ರಗಳ ಜೊತೆಗೆ ಬರ್ತದೆ. ಈ ರೀತಿ ಚಿತ್ರಗಳ ಜೊತೆಗೆ ಬರ್ತದೆ. ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಕತೆ ಕೂಡ ಇರ್ತದೆ. ಹಾಗೆ ಈ ಕಾಯಿನ್, ಕಲರ್ ಕಾಯಿನ್, ಇದು ಫುಲ್ ಮೆಟಲ್. ಇದರಲ್ಲಿ ಬೆಳ್ಳಿ ಇರುವುದಿಲ್ಲ. ಅದಕ್ಕೆ ಸಂಬಂಧಿಸಿದಂತಹ ಚಿತ್ರ ಇದರಲ್ಲಿ ಇದೆ ನೋಡಿ. ಮಂಗ, ಮೊಸಳೆ, ಇದು ಚಿತ್ರ ಇರುವಂತಹ ಭಾಗ. ಹಿಂಬದಿಯಲ್ಲಿ ಮಿಂಟ್ನ ಮಾರ್ಕ್, ದ ಟ್ರೂ ಫ್ರೆಂಡ್ಸ್ ಅಂತ ನೋಡಿ. ಈ ರೀತಿ ಬಾಕ್ಸಲ್ಲಿ ಬರ್ತದೆ. ಕಾಯಿನ್ ಹೀಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಕಷ್ಟಕ್ಕಾಗುವವನೇ ಗೆಳೆಯ ಅನ್ನುವ ನೀತಿ ಇದರಲ್ಲಿದೆ. ಕಾಯಿನ್ ಹೀಗಿದೆ. ಕಾಯಿನ್ನ ಹಿಂಬದಿ ಮಾಮೂಲಿನಂತೆ ನಿಮಗೆ ಮಿಂಟ್ ಮಾರ್ಕ್ ಇದೆ. ಹಾಗೆಯೇ ಇದರಲ್ಲಿ ಕೂಡ ನೋಡಿ ಕಥೆಯ ಹೆಸರು ಮತ್ತು ಕತೆಗೆ ಸಂಬಂಧಿಸಿದಂತಹ ಚಿತ್ರ, ಅದರ ನೀತಿ ಇದೆಲ್ಲ ಇದರಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರಿಂಟ್ ಆಗಿದೆ. ಇವರು ಪರಮಹಂಸ ಯೋಗಾನಂದರು ಅಂತ 125ನೇ ಜನ್ಮೋತ್ಸವ ಸಂದರ್ಭದಲ್ಲಿ ಬಂದಂತಹ ಸ್ಮರಣಿಕೆ ನಾಣ್ಯ. ಇವರು ಆಧ್ಯಾತ್ಮಿಕ ಸಾಧಕರಲ್ಲಿ ಅಗ್ರಗಣ್ಯರು. ಇವರ ಪೂರ್ವನಾಮ ಮುಕುಂದ್ ಲಾಲ್ ಘೋಷ್ ಅಂತ. ಇವರು ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಇದು ದೇಶ ವಿದೇಶಗಳಲ್ಲಿ ಬಹಳ ಪ್ರಸಿದ್ಧಿ ಹೊಂದಿತು. ಇದರಲ್ಲಿ ಧ್ಯಾನ ಮತ್ತು ಯೋಗದ ಅದ್ಭುತವಾದ ವಿವರಗಳಿವೆ. ಸ್ನೇಹಿತರೆ ನೋಡಿ, ಇಲ್ಲಿ ಕಾಯಿನ್ನಲ್ಲಿ ಯಾವ ಧಾತು ಯಾವ ಪ್ರಕಾರ ಇದೆ, ಎಷ್ಟಿದೆ ಅಂಥೇಳಿ ಲೆಕ್ಕ ಇರ್ತದೆ. ಇಲ್ಲಿ ಯಾವ ಕಾಯಿನ್ನು ಯಾರ ಕುರಿತು ಯಾಕೆ ಎಂಬುದರ ವಿವರ ಇರ್ತದೆ. ಹಾಗೆ ಇದು ನೋಡಿ, ಇಲ್ಲಿ ಅವರು ಯುಗಾಚಾರ್ಯರ ಚಿತ್ರ, ಯಾರ ಬಗ್ಗೆ ಅಥವಾ ಯಾವ ವಿಷಯದ ಬಗ್ಗೆ ನಾವು ಕಾಯಿನ್ ಮಾಡಿದ್ದೇವೆ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಮಿಂಟ್ನವರು ಅಲ್ಲಿ ನಿಮಗೆ ಅಲ್ಲಿಯೇ ದಾಖಲೆಗಾಗಿ ಸ್ವಲ್ಪವಾಗಿ ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾರೆ. ರೂರ್ಕಿ IIT 1847 ಮತ್ತು 2022 ಇದಕ್ಕೆ 175 ವರ್ಷ ಆಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಉತ್ತರಾಖಂಡ್ನಲ್ಲಿನ ಪಟ್ಟಣ ರೂರ್ಕಿ ಅನ್ನುವಂಥದ್ದು. 175ರ ಸಾಂಕೇತಿಕವಾಗಿ 175 ಮುಖಬೆಲೆ ನೋಡಿ. ಇದು ರೂರ್ಕಿ ಇನ್ಸ್ಟಿಟ್ಯೂಟ್, ಅದರ ಚಿತ್ರ. 175 ರೂಪಾಯಿಯ ನಾಣ್ಯ ನೋಡಿ, ವಿಶಿಷ್ಟವಾಗಿದೆ. ಇಲ್ಲಿ 125 ಬರೆದ ರೀತಿಯೇ ಬೇರೆ, ಇಲ್ಲಿ 175 ಬರೆದ ರೀತಿ ತುಂಬ ಆಕರ್ಷಕವಾಗಿ ಬರೆದಿದ್ದಾರೆ. ಇದು ಬಾಕ್ಸ್ ಕಾಯಿನು. ಈ ಬಾಕ್ಸ್ ಕಾಯಿನಲ್ಲಿ ಈ ರೀತಿಯಾಗಿ ಬರ್ತದೆ. ಈ ರೀತಿಯಾಗಿ ಎಲ್ಲ ವಿವರಗಳು ನಿಮಗೆ ಬರುತ್ತೆ. ಇದು ಮಿಂಟ್ನ ಚಿತ್ರ. 2ನೇ ಕಾಯಿನ್ ಯುಗಾಚಾರ್ಯ ಶ್ರೀಮದ್ ಪ್ರಣವಾನಂದಜಿ ಅಂತ. ಇದು 100 ರೂಪಾಯಿಗಳಲ್ಲಿ 50 ರೂಪಾಯಿಗಳಲ್ಲಿ ಬರಲಿಲ್ಲ, ಬರೀ 10 ರೂಪಾಯಿ ಕಾಯಿನು ಮತ್ತು ದೊಡ್ಡ ಪ್ಯಾಕ್ ಕೂಡ ಬರಲಿಲ್ಲ. ಈ ರೀತಿಯಾಗಿ ಬಂತು.
ನೋಡಿ, ಭಾರತ್ ಸೇವಾಶ್ರಮ ಸಂಘದ ಸಂಸ್ಥಾಪಕರು ಇವರ 125ನೇ ಜಯಂತಿ ಪ್ರಯುಕ್ತ ಕೋಲ್ಕತ್ತಾ ಮಿಂಟ್ ಇದನ್ನು ಮಿಂಟ್ ಮಾಡಿತು. ಈ ರೀತಿಯಾಗಿದೆ, ಹಿಂಬದಿ ಈ ರೀತಿ ಇದೆ ನೋಡಿ. ಈ ಕಾಯಿನ್ ಯುಗವೀರ್ ಜೈನಾಚಾರ್ಯ ಶ್ರೀಮದ್ ವಿಜಯ ವಲ್ಲಭ ಸೂರಿ ಅವರ 150ನೇ ಜನ್ಮೋತ್ಸವ ಪ್ರಯುಕ್ತ 150ರ ಬೆಲೆಯಲ್ಲಿ ಇವರು ಇದನ್ನು ಮಿಂಟ್ ಮಾಡಿದ್ದಾರೆ. ಈ ಸನ್ಯಾಸಿ ಮಹಾವಿದ್ವಾನ್ ಅಲ್ಲದೆ ಜೈನ ಮುನಿಯಾಗಿ ಇವರು ಆ ಧರ್ಮದಲ್ಲಿರುವಂತಹ ಕಠಿಣ ನಿಯಮಗಳನ್ನು ತಪ್ಪದೇ ಪಾಲಿಸಿದವರು. ಇವರ ಸಮಾಧಿ ಮಂದಿರ ಮುಂಬೈನಲ್ಲಿದೆ. ಇವರು 84 ವರ್ಷ ಬದುಕಿದ್ರು. ನೋಡಿದ್ರಲ್ವಾ, ಇವತ್ತು ಅವರು ತೋರಿಸಿದ ನಾಣ್ಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅನ್ಸುತ್ತೆ. ಮತ್ತೆ ಮುಂದೆ ಯಾವ ನಾಣ್ಯಗಳನ್ನು ತೋರಿಸ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಅಪರೂಪದ ನಾಣ್ಯಗಳ ಇನ್ನಷ್ಟು ಮಾಹಿತಿ ತಿಳಿಯಲು ಕಥಾಬಿಂದು ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ.